ಧಾರವಾಡ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಬೆಳೆಯುತ್ತಿದ್ದ ಯುವ ಕಾಂಗ್ರೆಸ್ ಮುಖಂಡ ಮನೆಯಲ್ಲೇ ಹಿರಿಯರು ಮದುವೆ ನಿಶ್ಚಯ ಕೂಡ ಮಾಡಿದ್ರು. ಇದೇ ಏಪ್ರಿಲ್ 24ಕ್ಕೆ ಮದುವೆ ಕೂಡ ನಿಗದಿಯಾಗಿತ್ತು. ಮದುವೆ ಕಾರ್ಡ್ ಅನ್ನು ಕೊಟ್ಟು ಮನೆಯಲ್ಲಿದ್ದವನ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡಿದ ದುಷ್ಕರ್ಮಿಗಳು ಕಾಂಗ್ರೆಸ್ ಯುವ ಮುಖಂಡನನ್ನು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಮದುವೆ ಆಗಬೇಕಿದ್ದ ಮನೆಯಲ್ಲೇ ಇದೀಗ ಸೂತಕದ ಛಾಯೆ ಆವರಿಸಿದೆ. ಈ ಫೋಟೋದಲ್ಲಿರುವ ಯುವಕ ಫೈರೋಜ್ ಪಠಾಣ್ ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಈಗಷ್ಟೇ ಬೆಳೆಯುತ್ತಿದ್ದ ಯುವ ನಾಯಕನಾಗಿದ್ದ. ಶುಕ್ರವಾರ ರಾತ್ರಿ 9:30ರಿಂದ 10 ಗಂಟೆಯ ಒಳಗೆ ಈ ಕಾಂಗ್ರೆಸ್ ಯುವ ಮುಖಂಡನ ಬರ್ಬರ ಹತ್ಯೆ ನಡೆದು ಹೋಗಿದೆ. ಧಾರವಾಡ ನಗರದ ಮಾಳಾಪುರ ಎತ್ತಿನಗುಡ್ಡ ರಸ್ತೆಯಲ್ಲಿರುವ ಹಾಶ್ಮಿ ನಗರದ ಮನೆಯಲ್ಲೇ ಯುವ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆ ಮಾಡಲಾಗಿದೆ. ಹಿಂದೆ ಎನ್ಎಸ್ಯುಐಯಲ್ಲಿ ಇದ್ದ ಫಿರೋಜ್ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದ. ಈತನಿಗೆ 4 ಜನ ಯುವಕರು ಮನೆಯಲ್ಲಿ ಇದ್ದಾಗಲೇ ಕೊಲೆ ಮಾಡಿದ್ದಾರೆ. ಇದರ ಹಿಂದೆ ಹಳೆ ವೈಷಮ್ಯದ ಜೊತೆ ರಾಜಕೀಯ ದ್ವೇಷ ಕೂಡ ಇದೆ ಎನ್ನಲಾಗ್ತಾ ಇದೆ. ಇವನ ಬೆಳವಣಿಗೆ ಸಹಿಸಲಾಗದೆ ಕೊಲೆ ಮಾಡಲಾಗಿದೆ ಎಂದು ಕೂಡ ತಿಳಿದಿದೆ. ಇನ್ನು ಇವನ ಮೇಲೆ ಹಲವು ಬಾರಿ ಅಟ್ಯಾಕ್ ಕೂಡ ಆಗಿತ್ತು. ಇನ್ನು ಕೊಲೆ ಮಾಡಿ ಪರಾರಿಯಾಗುತ್ತಿದ್ದ 4 ಜನ ಯುವಕರು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಾರೆ. ಕೊಲೆ ಮಾಡಿದಾಗ ಫೈರೋಜ್ ಕುಟುಂಬದವರು ಮನೆಯಲ್ಲೇ ಇದ್ದರೂ ಅಟ್ಟಾಡಿಸಿ ಕೊಲೆ ಮಾಡಲಾಗಿದೆ. ಅಲ್ಲದೆ ಫೈರೋಜ್ ಸಹೋದರಿಗೆ ಗ್ಯಾಸ್ ಒಲೆಯ ಮೇಲೆ ಮುಖ ಸುಡಲು ಕೂಡ ಪ್ರಯತ್ನ ಮಾಡಿದ್ದಾರೆ. ಇದೇ ತಿಂಗಳ 24ಕ್ಕೆ ಮದುವೆ ಇತ್ತು. ಮದ್ವೆ ಕಾರ್ಡ್ ಕೊಡ್ಕೊಂತ ಅಡ್ಡಾಡ್ತಾ ಇದ್ದ. ನಾಡ್ದು ಬೆಂಗಳೂರು ಹೊಂಟಿದೀವಿ ನಮ್ ಸ್ಟೇಟ್ ಲೀಡರ್ಸಿಗೆ ಮದ್ವೆ ಕಾರ್ಡ್ ಕೊಡಕ್ಕೆ. CCTV ಫುಟೇಜ್ ಚೆಕ್ ಮಾಡ್ರಿ ನೀವು. ಇಲ್ಲೇ ಬಂದ್ ನಿಂತಿ ಅವನ ಜೊತೆ ಮಾತಾಡಿ ಅವ್ರ ತಾಯಿಗೆ ಸಲಾಮ್ ಮಾಡಿ ಅವ್ನಿಗೆ ಇಲ್ಲಿ ಫಸ್ಟ್ ಚಾಕು ಹಾಕ್ಯಾನ ಶಾ ಅಂತ ಹೇಳಿ CCTVದಾಗ ಕ್ಲಿಯರ್ ಕಾಣ್ತೈತಿ. ಒಳಗ್ ಓಡೋಗ್ಯಾನ ಇವನು. ಬಾಗ್ಲ ಬಂದ್ ಮಾಡ್ಕೊಂಡಾನ. ಬಾಗ್ಲ ಹೊಡೆದ 5 ಮಂದಿ ಮರ್ಡರ್ ಮುಗಿಸಿದ್ರು ಅವನಿಗೆ. ಅವ್ರ ಅಕ್ಕ ಅವ್ರವ್ವ ಬಿಡ್ಸಾಕ್ ಹೋದ್ರ ಹೊಲಿ ಮೇಲೆ ಅವ್ರ ತಂಗಿದ ಮುಖ ಹಾಕಕ್ ಹೋಗ್ಯಾರ. ಅಂತ ಬಾರ್ಬರಿಕ್ ದುರ್ದೈವ ರಾಕ್ಷಸಗೂ ಮಾಡಲ್ಲ ಹಂಗ ಯಾರು. ಇದು ರಾಜಕೀಯ ಪ್ರಯುಕ್ತ ಹಾಗೂ ಹಳೆ ದ್ವೇಷ ಹಿನ್ನೆಲೆ ಮಾಡಿದಾರ. ನಾವು 6 ತಿಂಗಳ ಹಿಂದ ಕಂಪ್ಲೇಂಟ್ ಕೊಟ್ಟಿವಿ ಕಮಿಷನರ್ ಆಫೀಸ್ದಲ್ಲಿ. ನಾನು ನಿಮ್ಗೆ ಎಲ್ಲಾರು ಕಾಪಿ ಹಾಕ್ತೇನೆ. ನಾವು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ಮಾನ್ಯ ಕಮಿಷನರ್ ಸಾಹೇಬ್ರು ಇಲ್ಲೇ ಅದಾರೆ, ಅವ್ರು ಕೇಳಿ ನೀವು. ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀವಿ. ನನಗೂ ಫೈರೋಜ್ ಪಠಾಣ್ಗೆ ಜೀವ ಬೆದರಿಕೆ ಇತ್ತು ಅಂತ ಹೇಳಿ. ನೀವು ಕಂಪ್ಲೇಂಟ್ ಕಾಪಿಲಿ ನೋಡಿ ಯಾರ್ದಾರ ಹೆಸರು ಹಾಕ್ಕೊಟ್ಟಿವಿ ಅಂತ ಹೇಳಿ ಅವರೇ ಮಾಡ್ಸಿದಾರೆ. ಇದು ಅವನ್ ಏನು ಯಾರ ಜೊತೆ ಏನು ದುಶ್ಮನ್ ಇಲ್ಲ, ಏನಿಲ್ಲ. ಮದ್ವಿ 3 ತಿಂಗಳಾತ. ರಂಜಾನ್ ತಿಂಗಳಲ್ಲೇ ಮದ್ವಿ ಕಾರ್ಡ್ ಕೊಡಕ್ ಓಡಾಡ್ತಾ ಇದ್ದಾನೆ. ಬೇಕಂತ ರಾಜಕೀಯ ಪೂರ್ವವಾಗಿ ಟಾರ್ಗೆಟ್ ಮಾಡಿ ಇಷ್ಟೆಲ್ಲ ಮಾಡಿದಾರೆ ಅವನ್ಗೆ. ರಾಜಕೀಯದಲ್ಲಿ ಬೆಳಿಬಾರ್ದು, ಒಂದ ಸಮಾಜದಲ್ಲಿ ಬೆಳಿಬಾರ್ದು, ಒಬ್ರು ಯಾರು ಮುಂದೆ ಬರಬಾರದು ಅಂತ ಹೇಳಿ. ನಿಮ್ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವ ನೋಡಿ ಯಾರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಪರಿಚಯಿಸಿದ್ರು. ಇಲ್ಲೇ ಮನಿ ಅವ್ರದ್ದು, ಇಲ್ಲೇ ಮನಿ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು ಮೊಹಮ್ಮದ್ ಶಾ. ಈ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅವನು. ಅವ ಯಾರ ಟೀಮ್ದವ ತಿಳ್ಕೊರಿ ನೀವು. ಅವ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತೆಗೀರಿ, ನಿಮ್ಗೆ ಗೊತ್ತಾಗ್ತೈತಿ ಯಾವ ಟೀಮ ಎಲ್ಲಿ ಹುಡುಗ ಅಂತ ಹೇಳಿ. ಗೋಲು ಒಬ್ಬವನು, ಶಾ ಒಬ್ಬನು ಪರಿಚಯಿಸ್ತಿರ್ದಾರ. ಮಾಳಾಪುರ ಗೋಲು ಅಂತ. ಮಿಕ್ಕಿದ 3 ಮಂದಿ ಯಾರು ಗೊತ್ತಿಲ್ಲ. ಟೋಟಲ್ 5 ಜನ CCTV ಕಾಣ್ತಿದ್ದಾರೆ. ಇಲ್ಲಿ ಒಂದೇ CCTV ಕಾಣ್ತಿದ್ದಾರೆ. ಮಿಕ್ಕಿದವ್ರು ಯಾರದಾರ ಏನು ಗೊತ್ತಿಲ್ಲ. ಆದ್ರೆ ಇದರಲ್ಲಿ ನಮ್ಮ ಸಮಾಜದ ದೊಡ್ಡ ಹಿರಿಯರದ ಪಾತ್ರ ಐತಿ. ಅವ್ರು ಯಾರಷ್ಟು ದೊಡ್ಡವ್ರಿಲ್ಲ. ಇವನ್ಗ ಮರ್ಡರ್ ಮಾಡೋದಷ್ಟು ರಾಜಕೀಯ ಇದೇ ಇಟ್ಕೊಂಡೆ ಮಾಡಿದ್ದಾರೆ. ಮನೆಯಲ್ಲಿ ಮದ್ವಿದ್ 3-4 ಲಕ್ಷ ಕ್ಯಾಶ್ ಇತ್ತು, ಅದು ಒಯ್ದಾರ. ಅವ್ನ ಮೊಬೈಲ್ ಫೋನು ಒಯ್ದಾರ. ಅವ್ರ ತಾಯಿದ ಮೊಬೈಲ್ ಫೋನ್ ಕಸ್ಕೊಂಡು ಹೋಗ್ಯಾರ. ಅವ್ರ ತಾಯಿಗೆ ಹೊಡೆದಾರ. ಅವ್ರ ಅಕ್ಕಗೆ ತಂಗಿಗೆ ಹೊಲಿ ಮೇಲೆ ಮುಖ ಹಾಕಕ್ ಹೋಗಿದಾರ. ಹೌದ್ರಿ ಸರ್, ನನ್ನ ತಮ್ಮಗಿಂತ ಜಾಸ್ತಿ ತಮ್ಮಗಿಂತ ಜಾಸ್ತಿ ಬೇರೆ ಬೇರೆ ತಾಯಿಲಿ ಹುಟ್ಟಿರ್ಬೋದು ರಕ್ತ ಅವ. ನನ್ಗೇನ ಇಲ್ಲ ಸರ್. ಅವ್ನ ರೈಟ್ ಹ್ಯಾಂಡ್ ಇದ್ದಂಗಿದ್ದೆ, ಅವ್ನ್ ಕಳ್ಕೊಂಡೆ ನಾನು. ಎಲ್ಲಾರು ಗೊತ್ತಿದ್ದೆ ಧಾರವಾಡದಲ್ಲಿ. ಅಬ್ದುಲ್ ದೇಸಾಯಿ ಅಂದ್ರೆ ಫೈರೋಜ್ ಪಠಾಣ್ ಅಬ್ದುಲ್ ದೇಸಾಯಿ ಬೇಕಂತ ಮಾಡಿದ್ದಾರೆ. ರಾಜಕೀಯ ಪ್ರಯುಕ್ತ ಮತ್ತೇನು ಇಲ್ಲ. ನಿಮ್ ಕಂಪ್ಲೇಂಟ್ ಕಾಪಿ ಕಳಿಸ್ತೀನಿ, ನೀವೇ ನೋಡ್ಬಿಡಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದೀವಿ. ಬಂದಾರೆ ಕೇಳಿ ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರಿ ಇವ್ರು ಅಂತ ಹೇಳಿ. ಇನ್ನು ಸ್ಥಳಕ್ಕೆ ಆಗಮಿಸಿದ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕೊಲೆಯಾದ ಮನೆಗೆ ಭೇಟಿ ನೀಡಿ ತನಿಖೆಯನ್ನ ನಡೆಸಿದ್ರು. ಡಿಸಿಪಿ, ಎಸಿಪಿ, ಉಪನಗರ ಠಾಣಾ, ಶಹರ ಠಾಣಾ ಸಿಪಿಐಗಳು
ಸ್ಥಳಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಮಿಷನರ್, ಕೊಲೆ ಬಗ್ಗೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಕೊಲೆ ನಡೆದಾಗ ಕುಟುಂಬದವರಿಂದ ಎಲ್ಲರಿಂದ ಮಾಹಿತಿ ಕೂಡ ಕಲೆ ಹಾಕುತ್ತಿದ್ದಾರೆ. ಇನ್ನು ಕೊಲೆಯ ಹಿಂದೆ ರಾಜಕೀಯ ಕೈವಾಡ ಇದೆಯೋ ಎಂದು ಕೂಡ ತನಿಖೆ ಮಾಡಲಾಗ್ತಾ ಇದೆ. ಹಿಂದೆ ಫೈರೋಜ್ ಮೇಲೆ ಹಗೆ ಸಾಧಿಸಿದ್ದಾಗ ಪೊಲೀಸ್ ಗಮನಕ್ಕೆ ಕೂಡ ತರಲಾಗಿತ್ತು. ಈ ಬಗ್ಗೆ ಕೂಡ ಪರಿಶೀಲನೆ ಮಾಡುವ ಭರವಸೆಯನ್ನ ನೀಡಿದ್ದಾರೆ. ಫೈರೋಜ್ ಪಠಾಣ್ ಅಂತ ಸುಮಾರು 32 ವರ್ಷ ಧಾರವಾಡ ಉಪನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿರೋ ಮಾಳಾಪುರ ಅಂತ ಒಂದು ಏರಿಯಾದಲ್ಲಿ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ 9:30ಯಿಂದ 10 ಗಂಟೆ ನಡುವೆ 3-4 ಜನ ಬಂದ್ಬಿಟ್ಟು ಇವರಿಗೆ ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆಯಿಂದ ಭಾಳಷ್ಟು ರಕ್ತಸ್ರಾವ ಹಲ್ಲೆ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ನನಗೆ ತಿಳಿದು ಬಂದಿದೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಮತ್ತು ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಅವರ ಕುಟುಂಬ ಸದಸ್ಯರು ಮತ್ತು ಸಾಕಷ್ಟು ಜನ ಲೈವ್ ವಿಟ್ನೆಸಸ್ಸು ಹೆಣ್ಮಕ್ಳೆಲ್ಲ ಇದ್ದಾರೆ. ಭಾಳಷ್ಟು ಜನ ಅವರು ಕಂಪ್ಲೇಂಟು ನೀಡೋ ಒಂದು ಪ್ರೋಸೆಸ್ಸಲ್ಲಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ನಾವು ಈಗಾಗಲೇ ಆರೋಪಿಗಳು ಯಾರು ಅನ್ನೋಂಥದ್ದು ಕ್ಲೂ ಸಿಕ್ಕಿರೋದ್ರ ಹಿನ್ನೆಲೆಯಲ್ಲಿ ಅವ್ರನ್ನ ಹುಡುಕ್ಲಿಕ್ಕೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯೋನ್ಮುಖರಾಗಿದ್ದಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಲಾಗಿದೆ. 6 months ಬ್ಯಾಕು ಒಂದು ಕಂಪ್ಲೇಂಟನ್ನು ಬಂದಿತ್ತು ನಿಮ್ಮ ಹತ್ರ, 4-5 ಜನ ಹೆಸರು ನಾನು ಪರಿಶೀಲನೆ ಮಾಡ್ತೀನಿ, ಯಾವಾಗ ಬಂದಿತ್ತು, ಯಾವ ಸ್ಟೇಷನಿಗೆ ಬಂದಿತ್ತು ಅನ್ನೋದು ವೆರಿಫೈ ಮಾಡ್ತೀನಿ. ಈಗ ನನಗೆ ಎಕ್ಸಾಕ್ಟ್ಲಿ ನನಗೆ ಮಾಹಿತಿ ಇಲ್ಲ. ಇದು ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಅಧಿಕಾರಿಗಳ ಹತ್ರ ಮಾಹಿತಿ ಏನಿದೆ ಪಡ್ಕೊಂಡು ನಾನು ಮುಂದೆ ಕ್ರಮ ಕೈಗೊಳ್ತೀನಿ. ಸರ್, ರಾಜಕೀಯ ದ್ವೇಷ ಆಮೇಲೆ ಹಳೆಯ ವೈಷಮ್ಯ ಅನ್ನುವಂಥದ್ದು ಕೆಲವೊಂದು ಬರ್ತಾ ಇದೆ. ಹೇಳಿದ್ರು ಸರ್ ಮನೆಯವರು ಏನಾದರೂ? ಇಲ್ಲ, ಈಗ ಅವ್ರ ತಾಯಿ ಮತ್ತು ಅವರ ಸಿಸ್ಟರ್ ಅನಿಸುತ್ತೆ, ಅವರಿಬ್ಬರ ಹತ್ರ ಮಾತಾಡಿದೆ ನಾನು. ಸೊ ಅವರು ಯಾರು ಈ ಕೃತ್ಯ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು, ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದು ಅಷ್ಟೇ ಹೇಳ್ತಾ ಇದ್ದಾರೆ. ಇನ್ನೂ ವಿವರವಾಗಿ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡಿಲ್ಲ. ಈಗ ಅವ್ರ ಕುಟುಂಬ ಸದಸ್ಯರಿದ್ದಾರೆ ಮತ್ತು ಅವ್ರ ಸಮಾಜದ ಭಾಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಅವರು ಫಿರ್ಯಾದನ್ನು ನೀಡಲಿ. ನಮ್ಮ ತನಿಖೆ ಏನಿದೆ ಸಮಗ್ರ ತನಿಖೆಯನ್ನು ಮಾಡಿಬಿಟ್ಟು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಎಲ್ಲರನ್ನೂ ಕಾನೂನು ಚೌಕಟ್ಟಲ್ಲಿ ತನಿಖೆಯಲ್ಲಿ ಒಳಪಡಿಸುವಂಥ ಕೆಲಸ ಮಾಡಲಾಗುತ್ತೆ. ಟ್ವೀಟ್ನಲ್ಲಿ ಏನಾದ್ರು ಮಾಡಿದ್ರು ಸರ್? ಅಂದರೆ CCTV ಫುಟೇಜಲ್ಲಿ ಫಸ್ಟಿಗೆ ಒಬ್ಬರು ಬರ್ತಾರೆ, ಆಮೇಲೆ ಅವ್ನ ಜೊತೆ 4 ಜನ, ಇನ್ನೊಂದಿಬ್ಬರು ಜನ ಬಂದು ಒಳಗಡೆ ಹೊಡೆದ್ರು ಕೂಡ ಹೊರಗಡೆ ಒಂದು ಚಾಕು ಒಳಗಡೆ. ಈಗ ನೋಡಿ, ಇನ್ಸಿಡೆಂಟ್ ಆಗಿ 1.5 hours ಆಗ್ತಾ ಬಂತು. ಈಗ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಇಲ್ಲಿ ಸೇರಿದರು. ಅವ್ರನ್ನೆಲ್ಲ ಸ್ವಲ್ಪ ಡಿಸ್ಪರ್ಸ್ ಮಾಡಿ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರನ್ನ ಮಾತಾಡಿಸಿ ಈ ಕಂಪ್ಲೇಂಟ್ ತೊಗೊಳ್ಳೋಂಥ ಪ್ರೋಸೆಸ್ಸಲ್ಲಿದ್ದೀವಿ. ತನಿಖೆ ಇನ್ನೂ ಪ್ರಾರಂಭ ಆಗಬೇಕು. ಸೊ ತನಿಖೆ ಪ್ರಾರಂಭ ಆದ ಸಂದರ್ಭದಲ್ಲಿ, ಯಾಕಂದರೆ ಮನೆ ಒಳಗಡೆ ನುಗ್ಗಿ ಹೊಡೆಯುವಂಥದ್ದು ಅಂತಂದರೆ ಸ್ವಲ್ಪ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡೇ ಬಂದಿರ್ತಾರೆ. ಅದು ಯಾರ್ಯಾರು ಈ ಒಂದು ಪ್ಲ್ಯಾನಲ್ಲಿದ್ದರು, ಯಾರ್ಯಾರು ಎಕ್ಸಿಕ್ಯೂಟ್ ಮಾಡಿದರು, ಇದೊಂದು ಸಮಗ್ರ ತನಿಖೆ ಆಗುತ್ತೆ. ಈ ರೀತಿ ಘಟನೆ ಮರುಕಳಿಸದ ರೀತಿಯಲ್ಲಿ ಒಂದು ಅತ್ಯಂತ ಸಮಗ್ರ ಮತ್ತು ಸಂಪೂರ್ಣ ತನಿಖೆಯನ್ನು ಮಾಡಲಾಗುತ್ತೆ. ಆದರೆ ಕೊಲೆ ಮಾಡಿರುವ ಆರೋಪಿಗಳು ಮದುವೆ ಮನೆಯಲ್ಲಿದ್ದ 3-4 ಲಕ್ಷ ಹಣ ಹಾಗೂ 2 ಮೊಬೈಲ್ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸದ್ಯ ಯಾವ ಉದ್ದೇಶಕ್ಕೆ ಈತನ ಕೊಲೆ ನಡೆದಿದೆಯೋ ಗೊತ್ತಿಲ್ಲ. ಆದರೆ ಇದೇ ಏಪ್ರಿಲ್ 24ಕ್ಕೆ ಹಸೆಮಣೆ ಏರಬೇಕಿದ್ದ ಫೈರೋಜ್ ಬರ್ಬರವಾಗಿ ಕೊಲೆಯಾಗಿ ಹೋಗಿದ್ದು ಕುಟುಂಬಸ್ಥರಿಗೆ ಆತಂಕ ಮೂಡಿಸಿದೆ. ಅವ ಹೊರಗಡೆ ಕುಂತಿದ್ದ, ಒಂದು ಹುಡುಗ ಬಂದ, ಅಲ್ಲೇ ಸಿಸಿ ಕ್ಯಾಮ್ರಾ ಐತಿ, ಅಲ್ಲೇ ಚೆಕ್ ಮಾಡಿದ್ರು. ಅವರು 4-5 ಮಂದಿ ಇದ್ರ. ಆ ಹುಡುಗ ಬಾಜು ಕುಂತಿದ್ದಲ್ಲ, ಆ ಹೊಡೆದ ನನ್ನ ಮಗ ಓಡಿ ಒಳಗೆ ಹೋಗಿ ಬಾಕ್ಲ ಹಾಕೊಂಡ. ಆ ಬಾಕ್ಲ ಮುರಿದು ಹೊಡ್ತಾರ. ಚಾಕು ಇಲ್ಲ ಇರ್ಬೋದ್ರಿ. ಅವನ ದೋಸ್ತರ ವೈರಿ ಇದ್ರ. ನಮಗ ಹೊಡೆದ್ರ, ಆ ಹುಡುಗಿಗೂ ಹೊಡೆದ್ರ, ಆ ಗ್ಯಾಸಿನ ಕಟ್ಟಿಗೆ ಹಿಂಗ ಇದು ಮಾಡಿ ಹೊಡೆದ್ರ, ನಮಗೂ ಹೊಡೆದ್ರ. ಆಮೇಲೆ 2 ಮೊಬೈಲ್ ತಗೊಂಡ್ಬಿಟ್ರು. ಆಮೇಲೆ ಮದುವೆ ರೊಕ್ಕ ಇದ್ದು 15 ದಿನ 24-26 ಅದ ಕೊಟ್ಟು ಬಂದ. ಅವನ ಕುಂತ ಗೊತ್ತಿಲ್ಲ ರೀ. ಒಟ್ಟು ದೋಸ್ತ ಸರಿ ಇರ್ತಿರ್ಕಿಲ್ಲ. ಯಾವ ದೋಸ್ತರು ಅದಾರು ಯಾರಿಗೆ ಗೊತ್ತಿಲ್ಲ ರೀ. ಏನು ಹೊರಗಿನ ನಮ್ಗೇನು ಗೊತ್ತಾಗ. ವಸೀಂ ಬಾವಿಮನಿ, ಸಂಪೂರ್ಣ ನ್ಯೂಸ್, ಧಾರವಾಡ.
ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.